ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನನಗೆ ಏನು ಇಸ್ರೇಲು ಮತ್ತೆ ಇರಾನು ಮತ್ತೆ ಅಮೆರಿಕ ವಾರ್ ನಡೀತಾ ಇದೆಯಲ್ಲ, ಸೊ ನನಗೆ ನಿಜವಾಗ್ಲೂ ಈ ಟ್ರಂಪ್ ನ ನೋಡ್ತಾ ಇದ್ರೆ ಒಂಥರ ಕಾಮಿಡಿ ಪೀಸ್ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತಾಡಿದ ಮಾತು ನಾಳೆ ಆಡಲ್ಲ ಕಣ್ರಿ. ನಾಳೆ ಆಡಿದ ಮಾತಿಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳಲ್ಲ, ಮತ್ತೆ ರಿವರ್ಸ್ ಆಗಿ ಹೊಡಿತಾ ಇರ್ತಾರೆ. ನಾವಂಗ್ ಹೇಳಿಲ್ಲ, ನಾನ್ ಬೇರೆ ತರ ಹೇಳಿದ್ದು ಅಂತ ಹೇಳ್ತಾರೆ. ಇನ್ನೊಂದನ ಹೇಳ್ತಾರೆ ವಾರ್ ಮುಂದೆ ಓಡಿಸ್ತೀನಿ ಅಂತ ಬಿಟ್ಟು ಹೇಳ್ತಾರೆ. ನಾಳೆ ಕೇಳಿದ್ರೆ ಇಲ್ಲ, ಹಾರ್ಮೋನ್ ಜಲಸಂಧಿ ಮುಕ್ತಗೊಳಿಸ್ಬೇಕು ಅಂತ ಮಾತಾಡ್ತಾರೆ. ಏನೇನೋ ಮಾತಾಡ್ತಾ ಇದ್ದಾರೆ. ಆ ಅಪ್ಪಂಗೆ ಈಗಾಗಲೇ 81 ವರ್ಷ ಆಗಿದೆ. ಸೊ ಬುದ್ಧಿ ಭ್ರಮಣೆ ಆಗಿದೆಯೋ ಅಥವಾ ಏನಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಟೋಟಲ್ ಆಗಿ ನನಗೆ ಅನಿಸ್ತಿರೋದು ಏನಪ್ಪಾ ಅಂತಂದ್ರೆ, ಟ್ರಂಪ್ ನ ನೋಡ್ತಾ ಇದ್ರೆ ನಮ್ಮ ಇಂಡಿಯಾದಲ್ಲಿ ಒಬ್ಬ ಕಿಂಗ್ ಇದ್ದ, ರಾಜ ಇದ್ದ. ಅವನ ಹೆಸರು ಬಂದು ಮೊಹಮ್ಮದ್ ಬಿನ್ ತುಗುಲಕ್ ಅಂತ ಬಿಟ್ಟು. ಇವನ್ನ ಇಬ್ರು ನೋಡ್ತಾ ಇದ್ರೆ ಸೇಮ್ ನನ್ಗೆ ಏನೋ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಕಿಂಗ್ ಇದ್ದ, ಅದೇ ಮೊಹಮ್ಮದ್ ಬಿನ್ ತುಗ್ಲಕ್. ಅವನು ಹಂಗೇನೆ ಮನಸ್ಸೋ ಇಚ್ಛೆ ಏನ್ ಬೇಕು ಅದನ್ನ ಮಾಡ್ತಾ ಇದ್ದ. ಅವ್ನು ಹೇಳೋರು ಕೇಳೋರು ಯಾವನು ಇರ್ಲಿಲ್ಲ. ಕೊನೆಗೆ ಅವ್ನು ಸತ್ತಿದ್ದು ಎಲ್ಲಿ ಗೊತ್ತಾ? ಮೊಹಮ್ಮದ್ ಬಿನ್ ತುಗ್ಲಕ್ ಸತ್ತಿದ್ದು ಎಲ್ಲಿ ಗೊತ್ತಾ? ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಸತ್ತ, ಹೊಡೆದಾಕುದು. ಓಕೆನಾ? ಸೊ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸ್ನೇಹಿತರೆ, ನಿಮಗೆ ನಮ್ಮ ಇಂಡಿಯಾದ ರಾಜ ಒಬ್ಬ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿದ್ದ ಒನ್ಸ್ ಅಪಾನ್ ಎ ಟೈಮ್ ಇನ್ ಇಂಡಿಯಾದಲ್ಲಿ ಅಂತಕ್ಕಂಥದ್ದು ನಿಮ್ಗೆ ಎಷ್ಟು ಗೊತ್ತಿತ್ತು, ಅಥವಾ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಯ್ತು ಅನ್ನೋರು ಎಷ್ಟು ಜನ ಇದ್ದೀರಾ ಅಂತಕ್ಕಂಥದ್ದು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.